ಮನೆಗೆ 2 ಹೂವು ತೊಗೋಬೇಕು, ದಾಸವಾಳದ್ದು ಚೆಕ್ ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟಾಗೈತೆ ಹೂವು. ಹೆಂಗೆ ಓಡಿಸ್ತೀನಿ ಮಮ್ಮಿ? ಅದೇ ಚೆನ್ನಾಗಿ ಓಡಿಸ್ತೀಯ. ಕಾರ್ ಓಡಿಸೋದೊಂದು ಖುಷಿಗೆ ಓಡಿಸ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ನಾನು ಇವತ್ತು ಬರ್ತಾನೆ ಇರಲಿಲ್ಲ. ಇವಾಗ ಇದು ಹಂಗೆ ಹರ್ಕೊಂಡು ಹಾಲು ಪೈರ್ ಕಾಣ್ತೈತಲ್ಲ ಅಲ್ಲಿ ಹೋಗುತ್ತೆ. ನಿಮ್ಮಂತವ್ರು ಬಂದಾಗ ಕಿತ್ತನವ್ರೆ ಅಂತ ಹೇಳ್ಬೇಕು. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ ದೇವತೆ. ಇವಾಗ ನಾವು ಆಂದವೇ ಹೋಗ್ಬೇಕಾದ್ರೆ ಹಂಗೆ ಒಂಚೂರು ಗಿಡ ತಗೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ. ತಗೋಬಾ 2 ಮನೆಕ. ನೋಡಿ ನಾ ಏನು ತೊಗೋಬೇಕು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ಮನೆಗೆ 2 ಹೂವು ತೊಗೋಬೇಕು, ದಾಸವಾಳದ್ದು ಚೆಕ್ ಮಾಡ್ತಾ ಇದ್ದೀನಿ. ದಾಸವಾಳ ಆಯ್ತಾ ಕೇಳು ನಂಕ ಮನೆಕ. ಇವಾಗ ಅಲ್ಲಿತ್ತು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಅವ್ರು ಇಲ್ಲಿ ಕಳಿಸಿದ್ರು. ಇಲ್ಲಿ ಚೆನ್ನಾಗವ ನೋಡಪ್ಪ ರೋಸ್ಗಳಾಗನ. ಇಲ್ಲಿ ಚೆನ್ನಾಗವೆ ರೋಸ್ ಎಲ್ಲ ಕಾಣಿಸ್ತಾ. ಇವ್ರೇನು ಬರೋಕ್ಕೆ ಹೇಳ್ತಾರಪ್ಪ ಇವಾಗ. ಹಾಂ ಇದ್ರಲ್ಲ ಅಂಕಲ್ ಯಾವ್ದು ನೀನು ಯಾವ್ದು ಇದೊಂಥರ ಡಿಫ್ರೆಂಟಾಗೈತೆ ಹೂವು. ಇದು ಒಂಥರ ಚೆನ್ನಾಗೈತೆ ಡಿಫ್ರೆಂಟಾಗಿ. ಅದು ಬಿಟ್ಟು ಹಾಂ ಅದೊಂದು ತೆಗೀರಿ, ಅದ್ರಲ್ಲಿ ಚೆನ್ನಾಗಿರೋದು ತೆಗೀರಿ. ಆಮೇಲೆ ಇನ್ನೊಂದು ನಾರ್ಮಲ್ ರೆಡ್ ಬರುತ್ತಲ್ಲ ಹೂವು. ಹಾಂ ಅದನ್ನೇ ತೆಗಿಬೇಕು. ಹಂಗೆ ಅಷ್ಟೇ, ಇನ್ನೇನಿಲ್ಲ. ಸಾಕ ಒಂದು ಇನ್ನೊಂದು ತೆಗೀರಿ ಹಂಗೆ. ನೋಡೋಣ. ನಂಗೆ ಅಲ್ಕೊಂಡು ತಗೊಂಡು ಮೆತ್ತಿರ್ಗ ಬರಕ್ಕೆ ನಿಲ್ಸಲ್ಲ ಮೇ. ಯಾವ್ದು ಇನ್ನೊಂದು ಇಲ್ಲೇ ನಮ್ಮ ಮನೆಗ ಇಲ್ಲಿ ಇದೇನಾ? ಹಾಂ ಏನೇನು ಬೇರೆ ಬೇರೆ ಗಿಡಗಳೆಲ್ಲ ಐತೆ. ಹಾಯ್ ಓಕೆ ತೊಗೊಂಡಿದ್ದಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಯವರ ಊರಲ್ಲಿ ಇದೆಲ್ಲ ಒಂದು ನನಗೆ. ಇವಾಗ ನಮ್ಮಮ್ಮ ಒಪಿನಿಯನ್ ಕೇಳೋಣ. ಹೆಂಗೆ ಓಡಿಸ್ತೀನಿ ಮಮ್ಮಿ? ಅದೇ ಚೆನ್ನಾಗಿ ಓಡಿಸ್ತೀಯ. ಅರ್ಧ ಹರೆಕ್ ಹೋಗಿ ಬಂತು ಬರ್ತದೆ ನೋಡು, ಅದು ಜಾಸ್ತಿ ಐತೆ. ನಾನು ಅಜೀವ್ ಮಾಡ್ಬೇಕಂತನೇ ಕಾಯ್ತವ್ರೆ. ಪರವಾಗಿಲ್ಲ, ಅವ್ರು ಅನ್ಕೊಂಡ ಥರ ಎಲ್ಲ ಏನೂ ಇಲ್ಲ. ಅಲ್ಲ ಓಡಿಸ್ ಚೆನ್ನಾಗಿ ಓಡಿಸ್ತೀಯ. ಮತ್ತೆ ದಿಗ್ಲು ಬೀಳ್ತೀಯ. ಬಾ ನನ್ನ ಜೊತೆ ಬಾ ಮುಂದೆ. ಅಲ್ಲಿ ನೋಡು, ಅಲ್ಲಿ ಯಾರೋ ತಿಂದುಬಿಟ್ಟು ಬಿಂಗೋ ಚಿಪ್ಸ್ ಸಿಕ್ಕವ್ರೆ ಕವರ್ನ. ಕ್ಲೀನಾಗೆ ಮಾಡ್ಕೊಳ್ಳಲ್ಲ, ಗಲೀಜ್. ಟಿಶ್ಯೂ ಪೇಪರ್ಸ್ ಅಂದರೆ ಇದ್ರಲ್ಲಂದ್ರೆ ಹಂಗೆ ಹಾಕ್ಬಿಡ್ತಾರೆ. ಬಲೆ ಬೇಜಾರಪ್ಪ, ಮಸ್ತ್ ಸೆಕೆ ಜಾಸ್ತಿ. ನಮ್ಮಪ್ಪ ಇವಾಗ ಸದ್ಯಕ್ಕೆ ಬೇಕ್ರಿಗೆ ಹೋಗೋರೆ ತಿಂಡಿ ತೊಗೊಳಕ್ಕೆ. ಸೊ ನಮ್ಮಪ್ಪ ಬಂದಮೇಲೆ ಹೊಡೋದೆ. ಇನ್ನು ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಯಾವುದು ನೀನು ಫಸ್ಟ್ ತಗೊಂಡಲ್ಲ ರೆಡ್ಡು? ಅದೊಂಥರ ಡಿಫ್ರೆಂಟ್ ಆಗೈತೆ ಅಂತ ತೊಗೊಂಡಿದ್ದೆ ಬಿಡು. ಓಕೆ, ಇವಾಗ KEB ಒಂಚೂರು ಕೆಲಸ ಐತೆ ಇಲ್ಲಿ, ಅದಕ್ಕೆ ಇವಾಗ ಇಲ್ಲಿಗೆ ಬಂದಿರೋದು. ಸಿಕ್ಕಾಪಟ್ಟೆ ಕಷ್ಟ. ಈ ರೋಡ್ ಹೆಂಗೈತೆ ನಮ್ಮೂರಿಗಿಂತ ಪರವಾಗಿಲ್ಲ. ಸ್ವಲ್ಪ ನಮ್ಮೂರಲ್ಲಿ ಒಂದು ಸ್ವಲ್ಪ ಹಳ್ಳದಿನೇ ಜಾಸ್ತಿ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಕೊಡಿಸ್ತೆ. ಆ್ಯಂಡ್ ಅದೆಲ್ಲ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಓಕೆ, ನಂಬರ್ ಚೇಂಜ್ ಮಾಡುದಾ? ಗೈಸ್, ಇವ್ರು ಎಷ್ಟೊತ್ತಿಂದ ಎಲ್ಲೆಲ್ಲಿ ನಿಲ್ಲಿಸ್ತಾನೆ ಅವರಂದರೆ ಅರ್ಧ ಕಡೆ ನಿಲ್ಲಿಸಿ ಕರ್ಕೊಂಡು ಹೋಯ್ತಾರೆ. ನನಗೆ ಪರವಾಗಿಲ್ಲ, ಕಾರ್ ಓಡಿಸೋದೊಂದು ಖುಷಿಗೆ ಓಡಿಸ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ನಾನು ಇವತ್ತು ಬರ್ತಾನೆ ಇರಲಿಲ್ಲ. ಓಕೆ, ಇವಾಗ LH ಕ್ರಾಸಲ್ಲಿ ನಿಲ್ಸಿದ್ದೀವಿ. ನಮ್ಮಪ್ಪ ಅಲ್ಲಿ ಎಲೆ ಅಡಿಕೆ ತೊಗೋತಾರೆ ನಮ್ಮ ಅಜ್ಜಿಗೆ. ಅವ್ರು ತೊಗೊಂಡ್ಮೇಲೆ ಇವಾಗ ಹೋಗಿ ಡೈರೆಕ್ಟು ತೊಡೆದೆ ಊಟ ತಿಂದ್ಬಿಟ್ಟು ತೊಡೆದಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅದನ್ನೆಲ್ಲ ಬ್ಲಾಗ್ ಮಾಡ್ತೀನಿ.
ಎನ್ನ ಲಗ್ನ. ಏನಾಗಲ್ಲ ಬಿಡು ಬಾಯ್ ಬಾ ಬಾರೋ. ನಮ್ಮ ತಾತ ಸಾಕಿರಬೇಕು. ಇವಾಗ ತಿಂದಿದ್ದೆಲ್ಲ ಆಯಿತು. ಇವಾಗ ಹೋಗಿ ತೋಟದ ಹತ್ರ ನೋಡ್ಕೊ ಬರ್ತೀವಿ. ಕೀ ಅಲ್ಲಿ ಇಕ್ಕಿದ್ನಿ ಕೊಡು, ನಾನೇ ಹಾಕ್ತೀನಿ. ಓಕೆ, ಸೊ ಇವಾಗ ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಗಿಡಗಳು ತಂದಿದ್ದು ಅದಕ್ಕೇ ನೀರು ಬರುತ್ತಲ್ಲ, ಸೊ ಸೈಡಲ್ಲೂ ಸ್ವಲ್ಪ ಉಣೋಣ ಅಂತ. ಆ್ಯಂಡ್ ಇಲ್ಲಿ ಎಲ್ಲ ಉಣ್ಬಿಟ್ಟವ್ರೆ, ಕಾಣಿಸ್ತಿದೆ. ಇಲ್ಲಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಎಲ್ಲೆಲ್ಲಿ ಉಣವ್ರೆ ಅಂತ. ಇಲ್ಲಿ ಹಿಂಗೆ ಉಣ್ರೋದು ಜೋಳ, ಈ ಥರ ಉಣ್ರೋದು ಫುಲ್ಲು ಅಲ್ಲಿವರೆಗೂ ಗ್ರೀನ್ ಕಾಣ್ತಾ ಇರೋದೆಲ್ಲ ಉಣಿರೋದೆ. ಇವಾಗ ಇಲ್ಲಿ ನೀರುಗಳು ಬರೋದಾ ಉಂಡ್ರ ಹತ್ರ? ಹಾಂ ಆ ಕಡೆ ಒಂದು ಈ ಕಡೆ ಒಂದು. ಓಕೆ ಹಾಂ ಸಾಕು ಹಾಂ. ಇವಾಗ ಕರೆಕ್ಟಾಗಿ ಅವೆ ಇವಾಗ ತಿರ್ಗ ಅವ್ನು ಬೈಸ್ಕೊಳಕ್ಕಂತಾನೆ ಬರ್ತಾನೆ, ಇವರು ಬೈಯಕ್ಕಂತಾನೆ ಬರ್ತಾರೆ. ಅಮ್ಮ ಆಮೇಲೆ ಎಲ್ಲ ಉಣ್ಬಿಟ್ಟವನು, ನಂಗೊಂದು ಬೇಕು. ದಟ್ ಹೀರೋಯಿನ್ ಫೀಲ್ ಈ ಥರ ಗಾಳಿ ಬಂದಾಗ. ಹೌದಾ, ಗೊತ್ತೇ ಇರಲಿಲ್ಲ. ಹಾಂ ಉಣ್ರೆ ಇವ್ನು ನೋಡಿ ಹೆಂಗೆ ಬರ್ತಾವ ನೀವು. ಇಲ್ಲೇ ಒಂದು ತೋಟ ಸರ್ ಏ ಹತ್ತು ಬೇಡ ಅಲ್ಲ. ಅಲ್ಲಿ ಇದೊಂದು ಬಿಡು ಇರಪ್ಪ. ಇವಾಗ ಅಲ್ಲಿ ಚೆಂಡು ಹೂವಿನವ್ರಿಗೆ ಅಷ್ಟೇ, ಉಣಿದ್ಮೇಲೆ ತೋರಿಸ್ತೀನಿ. ಇವಾಗ ಒಂದು ಆಯಿತು, ಇನ್ನೊಂದಕ್ಕೆ ತೋರ್ತಾ ಇರೋದು. ಓ ಇವ್ನು ನನ್ನ ಮೇಲೆ ಎಲ್ಲ ಹಾಕ್ತಾನೆ. ಏನೇನವೆ ನೋಡು ಅಷ್ಟಕ್ಕೂ. చూడలే ಹಂಗೆ ಶಾಮಂತಿಗೆ 2 ಕಿತ್ಕೊಂಬಂದು ಉಣ್ಬಿಡ. ಆಮೇಲೆ ಅದು ಈ ನಾರ್ ಬೇಜನ್ ಸಿಗ್ತಾವ ಕಲ್ದ್ರಕಿಲ್ಲ ಹ್ಞೂ ಸಿಗ್ತಾವೆ ಉಣ್ಣು. ತೋಟದಾಗಿದ್ರೆ ಯಾವ ಬೇಕು ನಮ್ಮ ತೋಟದಾಗ ಯಾರು ಕಿತ್ಕೊಂಡು ಹೋಗೋದು. ಓ ನೀನೊಬ್ಬನೇ ಸಾಕಪ್ಪ, ಬರ್ರೆ ಅನ್ನಕ್ಕ. ಬಂದವ್ರು ಇನ್ನು ನಿಮ್ಮಂತವ್ರು ಬಂದಾಗ ಕಿತ್ಕೊಂಡವ್ರೆ ಅಂತ ಹೇಳ್ಬೇಕು. ಆಮೇಲೆ ಎಲ್ಲರೂ ಕಿತ್ಕೊಂಡು ಹೋಗ್ತಾನೆ ಆ ಕಡೆ ನಡಿ. ರಸ ಐತೆ ನಿಮ್ಮ ಅಪ್ಪಂದಿಲ್ಲ ಐತೆ. ಅಯ್ಯಪ್ಪನ ಎಲ್ಲಿ ಕೇನೆ ಅದೇನು ಕಟ್ಬಿಡಿ. ಬಂದ ದಿನ ಒಂದೊಂದು ಕಿತ್ಕೊಂಬತ್ತಾ ಇರು. ಹಂಗೆ ಮಾಡೋದು ಅಷ್ಟೇ. ಇವಾಗ ಮತ್ತೆ ಇಲ್ಲಿಗೆ ಬಂದಿದ್ದೀವಿ, ಮತ್ತೆ ಹೂವು ಕಿತ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಗೈಸ್ ಇದು ಗೊತ್ತಿರೋರ ತೋಟ. ಓಕೆನಾ? ಅದಕ್ಕೆ ಹಾಂ ನಂಗೇನಾಗಬೇಕು, ನಂಗೆ ಮಾವನ. ಹಾಂ ಅಂಕಲ್ ಆಗೋದು, ಆಂಟಿ ಅಂಕಲ್, ನಮ್ಮ ಅಂಕಲ್ ಅವ್ರದ್ದು. ಹಾಂ ನಿಂಗೆ ಮಾವನವರು, ನನಗೆ ಗೊತ್ತಿರೋರು. ನಿಂಗೆ ಬೇರೆ ಸಂಬಂಧ, ನನಗೆ ಬೇರೆ ಸಂಬಂಧ, ಆಯಿತಾ? ಓಕೆ, ಇವಾಗ ಇದನ್ನೆಲ್ಲ ಕಿತ್ಬಿಟ್ಟು ಡೈರೆಕ್ಟು ಹೊರಡೋದೆ. ಸೊ ಹೊರಡ್ಬೇಕಾದ್ರೆ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವತ್ತು ನನ್ನದೇ ಡ್ರೈವಿಂಗು. ಸೊ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಹಾಗಾದ್ರೆ ನಾನು ಮಾಡಲ್ಲ ಬಿಡು. ನಮ್ಮ ಮನೆ ಗೈಸ್ ಮಾಡ್ತಿರೋದು ವಿಡಿಯೋ ನಾನು ಮಾಡ್ತಾ ಇಲ್ಲ ಗೈಸ್. ಏನು ನೀರು ಎಷ್ಟು ನೀರು ಬರ್ತಾವೆ ಅಂತ ಬಿಟ್ಟವ್ರು ನೀರಾ? ಓಕೆ ಅಲ್ಲಿ ನೀರು ಬಿಟ್ಟವ್ರಂತೆ. ಹೋಗಿ ನೋಡಿಕೊಂಡು ನಾನು ಬರ್ತೀನಿ. ಸೊ ಹಾಕಿದ್ದಾಯಿತು, ರಿವರ್ಸು ಎಲ್ಲ ಆಯಿತು. ಜಿ ಇದು ಬೇರೆ ಪ್ರಾಬ್ಲಮ್ ಅಪ್ಪ. ಹೋಗಿ ನೋಡ್ಕೊ ಬರ್ತೀನಿ ನಾನು. ಬನ್ನಿ ತೋರಿಸ್ತೀನಿ ನಿಮಗೂ. ಏನೋ ಹಂಗೆ ಬಡ್ಕೊಳೋದು ಇದು. ಎಲ್ಲಮ್ಮ ಎಲ್ಲಿ ಬರ್ತಾ ಇರೋದ? ಅಲ್ಲಿ ಬಿಟ್ಟವ್ರಂತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ನೋಡಬೇಕು ಹೆಂಗೆ ಬರ್ತೈತೆ ಅಂತ. ಅವು ಇದಾರೆ
ಕಾಣಿಸೈತೆ ಕೆಳಗಡೆ. ಇವಾಗ ಇದು ಹಂಗೆ ಹರ್ಕೊಂಡು ಪೈರ್ ಕಾಣ್ತೈತಲ್ಲ ಅಲ್ಲಿ ಹೋಗುತ್ತೆ ಅಷ್ಟೇ. ನಾನು ಓಡೋಡಿ ಬಂದೆ, ಕರೆಂಟ್ ಹೊಟ್ಟೋಯ್ತಂತೆ ಮತ್ತೆ ನಮ್ಮ ಅಜ್ಜಿ. ಓಕೆ, ಇವಾಗ ಹೊರಡ್ತೀವಿ, ಬಾಯ್. ನಾನು ಓಡೋಡಿ ಹೋದೆ, ಕರೆಂಟ್ ಹೊಟ್ಟೋಗ್ಬಿಟ್ಟೈತೆ ನೋಡಿ. ಬರ್ತಾರೇನೋ, ಇನ್ನೂ ಅಲ್ಲೇ ಅವರೇ. ಎಷ್ಟೊತ್ತು ಕಾಯ್ಬೇಕು ಗೊತ್ತಾ ಇವರಿಗೆ? ಇವಾಗ ಇದು ಯಾವ ಹಾಸ್ಪಿಟ್ಲಪ್ಪ? ಯಾವುದಿದು? ಸಿಟಿ ಸೈಟ್ ಕೇರ್ ಹಾಸ್ಪಿಟಲಿಗೆ ಬಂದಿದ್ವಿ. ಏನೋ ಅಟ್ಲ ಆಯ್ತಂದಿ ನಾಲ್ಕು ಈ ಜಾಗಗಳೆಲ್ಲ ಫಸ್ಟು ನಾನು ನೋಡಿಸ್ತಾ ಇರೋದು ಪಾರ್ಕಿಂಗ್ ಸ್ಪೇಸ್ಗೆ ಎಲ್ಲ ಗೊತ್ತಾ? ಜನ ಬರ್ತಾರ, ಎಲ್ಲ ಬರ್ತಾರೆ. ನೀನು ಒಬ್ಳು ಮಾತ್ರ ಇವತ್ತು ಬಂದಿದ್ದೆ. ಕಾಲುಗಳಲ್ಲಿ ನೋವು ಬಂದ್ಬಿಡು. ಸರ್ವಿಸ್ ರೋಡ್ಗೆ ಹೋಗ್ಬೇಕಾ? ಬರೀ ಟ್ರಾಫಿಕ್ ಸರ್ವಿಸ್ ರೋಡ್. ಈಗ ಇದನ್ನ ನಾನು ಹೇಳಿದ್ದು ಬೆಳಿಗ್ಗೆ ಹೊಸದಾಗಿ ಓಪನ್ ಆಗ್ಬಿಡೋದೆ ಏನು ಅಂತ, ಅದ್ರ ಪಕ್ಕದಾಗೆ ಅದಕ್ಕೆ ಗೊತ್ತೇ ಆಗಿಲ್ಲ. ಓ ಅಲ್ಲೇ ಹಣ ಏನು ಸಡನ್ ಆಗಿ ಸಾಧ್ಯವಿಲ್ಲ. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೋನ್ ಸ್ವಿಚ್ ಆಫ್ ಆಗೋ ಎಲ್ಲ ಲಕ್ಷಣಗಳು ಇದೆ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಮಂಡೇಸ್ ಒಂದಿನ ಗ್ಯಾಪ್ ಇರಲಿ ಅಂತ. ಸೊ ಮತ್ತೆ ನಾಳೆ ಮಾಡ್ತೀನಿ. ಮೊನ್ನೆ ಹಿಂಗೆ ವಿಡಿಯೋ ಮಾಡಿದ್ದೀನಿ, ಲಾಸ್ಟಲ್ಲಿ ವಿಡಿಯೋನೇ ಆಗಿಲ್ಲ, ವಾಯ್ಸೇ ಕೇಳಿಸ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು. ಏನಾಗಿತ್ತೋ ಏನೋ ಗೊತ್ತಿಲ್ಲ. ಸೊ ಅಷ್ಟೇ. ಇವಾಗ ಅಪ್ಪ, ಅಮ್ಮ, ಅಜ್ಜಿ ಬರ್ತೀನಿ ನೋಡ್ರಿ. ಏನು ತಿಳಿದಿರಪ್ಪ ಅನ್ನೋ ಗೊತ್ತಿರ. ಏನು ಬಡಗಿಲ್ಲ, ಏನೂ ಆಗಲ್ಲ. ಸೊ ಮತ್ತೆ ಬೇಡ್ರೆ, ಸ್ವಲ್ಪ ಸುಮ್ಮನೆ ಇರ್ರೆ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇರು ಒಂದು ನಿಮಿಷ, ನಾನು ಮಾತಾಡ್ತಾ ಇದ್ದೀನಿ. ಸೊ ಇರಂಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ನಾಳೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಏನು ಮಾಡ್ತಾ ಇದ್ದೀನಿ. ಬಾಯ್.